ಫ್ರೆಂಡ್ಸ್, ಇವತ್ತು ಆರೋಪಿ 2026ರ ಸಿನಿಮಾದ ರಿವ್ಯೂ ಬಗ್ಗೆ ಕೂಡ ನೋಡೋಣ. ಯಾವ ರೀತಿ ಸಿನಿಮಾ ಕೂಡ ಇರುತ್ತೆ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ನೋಡೋಣ. ಕಂಪ್ಲೀಟ್ ಆದ ರಿವ್ಯೂ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ನಿಮಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಮೂವಿಯ ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ನಾವು ಹೊಸದಾದ ಬಿಡುಗಡೆ ಆದ ಮಲಯಾಳಂ ಹಾರರ್ ಥ್ರಿಲ್ಲರ್ ಆರೋಪಿ ಸಿನಿಮಾದ ಸ್ಪಾಯ್ಲರ್ ಪ್ರೀ ರಿವ್ಯೂ ನೋಡೋಣ. ಮೊದಲಿಗೆ ಹೇಳಬೇಕಾದರೆ ಹಾರರ್ ಸಿನಿಮಾಗಳನ್ನು ಕೂಡ ಇಷ್ಟಪಡುವವರಿಗೆ ಈ ಸಿನಿಮಾ ಒಮ್ಮೆ ನೋಡಬಹುದಾದ ಅನುಭವ ನೀಡುತ್ತದೆ. ಕತೆ ಒಂದು ಹಳೆಯ ಬೊಂಬೆಯೊಳಗೆ ಸಿಲುಕಿರುತ್ತೆ ಅಂತ ಹೇಳ್ಬೋದು. ಯಕ್ಷಿಣಿಯ ಸುತ್ತ ಸಾಗುತ್ತೆ. ಶಕ್ತಿ ಬಿಡುಗಡೆಯಾದ ನಂತರ ನಡುವಿನ ವಿಚಿತ್ರ ಘಟನೆಗಳು ಕೂಡ ಚಿತ್ರದ ಮುಖ್ಯ ಆಕರ್ಷಣೆ. ನಟ ವೈಶಾಖ್ ರವಿ ತಮ್ಮ ಪಾತ್ರದಲ್ಲಿ ಉತ್ತಮ ಅಭಿನಯ ನೀಡಿದ್ದಾರೆ ಅಂತ ಹೇಳ್ಬೋದು. ನೇಹಾ ಚಾವ್ಲಾ ಮತ್ತು ಜಾಯ್ ಮ್ಯಾಥ್ಯೂ ಕೂಡ ಕತೆಗೆ ತಕ್ಕಂತೆ ಉತ್ತಮವಾಗಿ ನಟಿಸಿರ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಪಾತ್ರವು ಕೂಡ ಚಿತ್ರದ ರಹಸ್ಯವನ್ನು ಮತ್ತಷ್ಟು ಕುತೂಹಲವಾಗಿಸುತ್ತದೆ ಅಂತ ಹೇಳ್ಬೋದು. ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ ಅದರ ಡಾರ್ಕ್ ವಾತಾವರಣ ಅಂತ ಹೇಳ್ಬೋದು. ಛಾಯಾಗ್ರಹಣ, ಸೌಂಡ್ ಡಿಸೈನಿಂಗ್ ಮತ್ತು ಗೋಪಿ ಸುಂದರ್ ಅವರ ಹಿನ್ನೆಲೆ ಸಂಗೀತ ಹಲವು ದೃಶ್ಯಗಳಲ್ಲಿ ಕೂಡ ನಿಜವಾಗಿಯೂ ಭಯದ ಅನುಭವವನ್ನು ಕೂಡ ನೀಡುತ್ತೆ ಅಂತ ಹೇಳ್ಬೋದು. ಆದರೆ ಕೆಲವೆಡೆ ಕಥೆಯ ವೇಗ ನಿಧಾನವಾಗುತ್ತೆ ಅಂತ ಹೇಳ್ಬೋದು. ಕೆಲವು ಜಂಪು ಸ್ಕೇರ್ ಊಹಿಸಬಹುದು ಅಂತ ಆಗಿದೆ ಅಂತ ಹೇಳ್ಬೋದು. ಆದರೂ ಕ್ಲೈಮ್ಯಾಕ್ಸ್ ಕುತೂಹಲವನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಪ್ಲಸ್ ಪಾಯಿಂಟ್ ಬಗ್ಗೆ ಕೂಡ ನೋಡುವುದಾದರೆ ಈ ಪ್ಲಸ್ ಪಾಯಿಂಟ್ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಆರೋಪಿ ಸಿನಿಮಾದ ಅಂತ ಹೇಳ್ಬೋದು. ಭಯವನ್ನು ಹುಟ್ಟಿಸುವ ವಾತಾವರಣ ಅಂತ ಹೇಳ್ಬೋದು. ಓವರಾಲ್ ಸಿನಿಮಾ ಗೋಸ್ಟ್ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಉತ್ತಮ ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಛಾಯಾಗ್ರಹಣ ಕೂಡ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ಬೋದು. ಪ್ರಮುಖ ಕಲಾವಿದರ ಅಭಿನಯ ಅಂತ ಹೇಳ್ಬೋದು. ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಕೆಲವೊಂದು ಮೂವಿಯಲ್ಲಿ ಕೂಡ ಮೈನಸ್ ಪಾಯಿಂಟ್ ಕೂಡ ಒಂದು ಪಾಯಿಂಟ್ ಇರುತ್ತೆ. ಕೆಲವೆಡೆ ನಿಧಾನಗತಿಯನ್ನು ಕೂಡ ನಿರೂಪಣೆ ಅಂತ ಹೇಳ್ಬೋದು. ಕೆಲವರಿಗೆ ಸನ್ನಿವೇಶಗಳನ್ನು ಕೂಡ ಊಹಿಸಬಹುದಾಗಿವೆ ಅಂತ ಹೇಳ್ಬೋದು. ಹೌದು, ಕೆಲವರಿಗೆ ಕ್ಲೂ ಬೇಗನೆ ಸಿಗುತ್ತೆ ಅಂತ ಅನಿಸ್ತದೆ. ಫೈನಲ್ ಆಗಿ ಏನೆಲ್ಲ ಈ ರಿವ್ಯೂ ಓವರಾಲ್ ಮಾಹಿತಿ ಬಗ್ಗೆ ಕೂಡ ನೋಡಿದರೆ, ನೀವು ಹಾರರ್ ಮತ್ತು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾಗಳ ಅಭಿಮಾನಿಯಾಗಿದ್ದಾರೆ ಆರೋಪಿಯೊಮ್ಮೆ ನೋಡ್ಬೋದು ಸಿನಿಮಾ ಅಂತ ಹೇಳ್ಬೋದು. ರೇಟಿಂಗ್ ಬಗ್ಗೆ ಕೊಟ್ಟು ನೋಡಿದ್ರೆ 5ರಲ್ಲಿ 3.8 ಅಂತ ಹೇಳ್ಬೋದು. ನಿಮಗೆ ಕೂಡ ಯಾವ ರೀತಿ ಇತ್ತು ಅದ್ರ ಜೊತೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರಿವ್ಯೂ ಕೂಡ ಮೆನ್ಷನ್ ಮಾಡ್ಬೋದು. ಸಿನಿಮಾ ಆದಷ್ಟು ಬೇಗನೆ ನೋಡಿ, ಅದ್ರ ಜೊತೆ ಲೈಕ್ ಕೂಡ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.